ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಯನ್ನಾಪುರ ತಾಲೂಕಿನ ಸೀತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೋಶೆಟ್ಟಿ ಅನ್ನುವರ ಮಗ ಮಂಜುನಾಥ್ ಕಳೆದ 3-4 ದಿನಗಳ ಹಿಂದೆ ಆಟೋ ಅಪಘಾತಕ್ಕೆ ತುತ್ತಾಗಿ ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಮಣಿಪಾಲ್ ಆಸ್ಪತ್ರೆಗೆ ಕಳಿಸಲಾಗಿತ್ತು. ಅಲ್ಲಿ ಡಾಕ್ಟರ್ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ಬ್ರೈನ್ ಡೆಡ್ ಆಗಿದೆ ಅಂಥೇಳಿ ವರದಿಯನ್ನು ಆಧರಿಸಿ ಅವರು ಅಲ್ಲಿ ಅಂಗಾಂಗಗಳನ್ನ ಕೊಡ್ಬೋದು ಅನ್ನುವ ಒಂದು ಚರ್ಚೆ ನಡೆದರೂ ಕೂಡ ಅವ್ರ ಕುಟುಂಬದವರ ಅನುಮತಿ ಇರಲಿಲ್ಲ. ಅಲ್ಲಿಂದ ಇವತ್ತು ಕೊಪ್ಪಕ್ಕೆ ಪಶ್ಚಿಮನೆ ಹಾಸ್ಪಿಟ್ಲಿಗೆ ಅವರನ್ನು ಕರೆತಂದು ಅವರ ಪತ್ನಿ ಮತ್ತು ಬಂಟು ಸಮುದಾಯದ ಅಧ್ಯಕ್ಷರು ಸುಬ್ರಹ್ಮಣ್ಯ ಶೆಟ್ಟಿ ಮತ್ತು ಎಲ್ಲ ಸಮುದಾಯದ ಜನರು ಸೇರಿ ಅವರ ಮನವೊಲಿಸಿ ಅಂಗಾಂಗಗಳನ್ನು ದಾನ ಮಾಡೋದು ಸೂಕ್ತ ಅಂಥೇಳಿ ಅವರ ಪತ್ನಿ, ಅವ್ರ ತಂದೆ, ಅವ್ರ ಕುಟುಂಬದವ್ರನ್ನ ಒಪ್ಪಿಸಿದ್ದಾರೆ. ಅದರ ಮೇರೆಗೆ ಇವತ್ತು ಪಶ್ಚಿಮನೆ ಹಾಸ್ಪಿಟ್ಲಲ್ಲಿ ಅಂಗಾಂಗಗಳ ಕಸಿ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಕೆಲವೇ ಗಂಟೆಗಳಲ್ಲಿ 1 ಕಿಡ್ನಿ, 2 ಕಣ್ಣು, 3 ಲಿವರ್, ಇವು 3 ದಾನ ಮಾಡ್ತಾ ಇದ್ದಾರೆ. ಹಾರ್ಟ್ ಕೂಡ ದಾನ ಮಾಡೋದಕ್ಕೆ ಒಕ್ಕಡಿದ್ರು ಕೂಡ ಅಲ್ಲಿ ಇಮಿಡಿಯೇಟಾಗಿ ಅಲ್ಲೂ ಕೂಡ ಹೃದಯದ ಶಸ್ತ್ರಚಿಕಿತ್ಸೆ ಆಗ್ತಾ ಇದ್ದರೆ ಇಮಿಡಿಯೇಟಾಗಿ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗುತ್ತೆ. ಅದು ಕಷ್ಟ ಆಗ್ತದೆ ಅನ್ನೋ ಒಂದು ಮಾಹಿತಿ ನನಗೆ. ಈ 3 ಅಂಗಾಂಗಗಳನ್ನು ಒಂದು ಮಣಿಪಾಲ್ ಆಸ್ಪತ್ರೆ ಮತ್ತು ಮಂಗಳೂರಿನ ಎ.ಜೆ. ಶೆಟ್ಟಿ ಆಸ್ಪತ್ರೆಗೆ ಆ ಅಂಗಾಂಗಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರ ಡಾಕ್ಟ್ರುಗಳ ಒಂದು ಮನವಿ ಮೇರೆಗೆ ಕೊಪ್ಪದಿಂದ ಮಣಿಪಾಲ್ವರೆಗೂ ಮತ್ತು ಕೊಪ್ಪದಿಂದ ವಯಾ ಶೃಂಗೇರಿ ಮಾರ್ಗ, ಆಗುಂಬೆ ಮಾರ್ಗ ಮಂಗಳೂರಿಗೆ ಹೋಗೋ ತನಕ ಜೀರೋ ಟ್ರಾಫಿಕ್ ಮಾಡೋದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಚಿಕ್ಕಮಗಳೂರು ಮತ್ತು ಉಡುಪಿ ಮತ್ತು ಮಂಗಳೂರಿನವರಿಗೆ ಮನವಿ ಮಾಡಿದ್ವಿ. ಅವರೆಲ್ಲರೂ ಒಪ್ಕೊಂಡಿದ್ದಾರೆ. ಆ ನಿಟ್ಟಿಗೆ ಜೀರೋ ಟ್ರಾಫಿಕ್ ಗ್ರೀನ್ ಝೋನ್ ಅಂತ ಮಾಡಿ ಎಷ್ಟು ಬೇಗ ಸಾಧ್ಯ ಉಂಟು ಅಷ್ಟು ಬೇಗ ಅಂಗಾಂಗಗಳನ್ನು ತೆಗೆದುಕೊಂಡಾಗ ಆಸ್ಪತ್ರೆಗೆ ತಲುಪಿಸಿ ಅಲ್ಲಿ ಬೇರೆ ಸಮಸ್ಯೆ ಇದ್ದಂಥವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಭಾಳ ದೊಡ್ಡ ಕೊಡುಗೆ ಯಾರು ಬಹುಶಃ ಇವತ್ತಿನ ಕಾಲದಲ್ಲಿ ಒಪ್ಪೋದಿಲ್ಲ. ಕುಟುಂಬದವರು ದೊಡ್ಡ ಮನಸ್ಸು ಮಾಡಿ ಎಲ್ಲ ಅವರ ಸಂಘದ ಎಲ್ಲರೂ ಸೇರಿ ಒಪ್ಪಿಸಿ ಇವತ್ತು ಆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದು ನನ್ನ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 2ನೇ ಪ್ರಕರಣ. ಒಂದು ಹಿಂದೆ ಮೇಲ್ಪಾಲ್ ಭಾಗದಲ್ಲಿ ಆಗಿತ್ತು. ಇದು 2ನೇ ಪ್ರಕರಣ. ಇಬ್ಬರು ಕೂಡ ಅಂಗಾಂಗ ದಾನ ಮಾಡಿದ್ದಾರೆ. ತುಂಬ ನಿಜವಾಗ್ಲೂ ಇಂಥ ಒಂದು 3 ಜೀವಗಳಿಗೆ ಆಶ್ರಯದಾತ ಆಗ್ತಾರೆ. ವಿಶೇಷವಾಗಿ ಇವತ್ತು ಕೊಪ್ಪ ತಾಲೂಕಿನ ಪಶ್ಚಿಮನೆ ಆಸ್ಪತ್ರೆಯಲ್ಲಿ ಮಂಗಳೂರು ಮತ್ತು ಎ.ಜೆ. ಶೆಟ್ಟಿ ಹಾಸ್ಪಿಟ್ಲಿಂದ ಮಣಿಪಾಲ್ ಮತ್ತು ಎ.ಜೆ. ಶೆಟ್ಟಿ ಹಾಸ್ಪಿಟ್ಲಿಂದ ನುರಿತ ವೈದ್ಯರು 2 ಆಂಬ್ಯುಲೆನ್ಸ್ಗಳಲ್ಲಿ ಬಂದು ಆ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಆದ ಕೂಡಲೇ ಅಲ್ಲಿಗೆ 3 ಆಂಬ್ಯುಲೆನ್ಸ್ಗಳು ಅದನ್ನು ಡಾಕ್ಟರ್ ವಿಜಯಶಂಕರ್ ಕೂಡ ನೇತೃತ್ವದಲ್ಲಿ ನಡೀತಾ ಇದೆ. ಸುಮಾರು 25 ಜನ ವೈದ್ಯರು ಈ ಒಂದು ಪ್ರಕ್ರಿಯೆಯಲ್ಲಿ, ಈ ಒಂದು ಅಂಗಾಂಗಗಳ ಕಸಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದು 3 ಜೀವಗಳನ್ನು ಉಳಿಸ್ದಂಗೆ ಆಗ್ತದೆ. ಹಾಗಾಗಿ ಅವ್ರ ಕುಟುಂಬಕ್ಕೆ ಅವ್ರ ಪತ್ನಿ ಮತ್ತು ಅವರು ಮನವೊಲಿಸಿದಂಥ ಸಮುದಾಯದ ಬಂಟು ಸಮುದಾಯದ ಅಧ್ಯಕ್ಷ ಎಲ್ಲ ಪದಾಧಿಕಾರಿಗಳು ಬಂಧುಗಳಿಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಅವರ ಕುಟುಂಬಕ್ಕೆ ಸರ್ಕಾರದಿಂದ ಹಿಂದೆ ಮೇಲ್ಪಾಲರಾದಾಗ ಸಹಾಯ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಇದನ್ನು ಕೂಡ ಅವ್ರ ಗಮನಕ್ಕೆ ತಂದು ಅವರಿಂದ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಅನುಮತಿ ಪತ್ರ ಮಾಡಿ ಅವರಿಗೆ ಶಕ್ತಿ ಮೀರಿ ಪರಿಹಾರ ಕೊಡಿಸುವಂಥ ಕೆಲಸಗಳಿಗೆ ಪ್ರಯತ್ನ ಮಾಡ್ತಾರೆ. 2 ಚಿಕ್ಕ ಮಕ್ಕಳಿದ್ದಾರೆ. ಒಂದು ವರ್ಷ 3 ಮಗು, ಇನ್ನೊಂದು 2 ವರ್ಷದ ಮಗು ಚಿಕ್ಕ ಮಕ್ಕಳಿದೆ. ಈಗ ನಮ್ಮನ್ನು ಅಗಲಿದ ಮಂಜುನಾಥನ ಅಂಗಾಂಗಗಳು ಬೇರೆ ವ್ಯಕ್ತಿಗಳಿಗೆ ಸೇರಿ ಅವರು ಮರುಜೀವವನ್ನು ಪಡಿತಾರೆ ಹಾಗೂ ಮರುಜೀವವನ್ನು ಆ ಬೇರೆ ವ್ಯಕ್ತಿಗಳಿಗೆ ಕೊಡ್ತಾರೆ. ಅಂಥ ಅಂಗಾಂಗಗಳನ್ನು ದಾನ ಮಾಡಿದಂತಹ ಮಂಜುನಾಥನ ಅಂಗಗಳಿಗೆ ನಾವು 1 ನಿಮಿಷ ನಿಂತು ಅವರಿಗೆ ಪೂಜ್ಯದಿಂದ ಗೌರವವನ್ನು ಸಲ್ಲಿಸೋಣ. असतो मा सद्गमय तमसो मा
ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. अमर है मंजुनाथ शेट्टी अमर है अमर है अमर है अमर है. ಸಾವಿನಲ್ಲೂ ಸಾರ್ಥಕತೆ ಮೆರೆದ ನೊಂದ ಕುಟುಂಬ. ಗಂಡನ ಸಾವಿನ ನೋವಲ್ಲೂ ಪತಿಯ ಅಂಗಾಂಗ ದಾನ ಮಾಡಿ ಸಾರ್ಥಕತೆ ಮೆರೆದ ಪತ್ನಿ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಮಂಜುನಾಥ್ ಅವರಿಗೆ ಆಟೋ ಅಪಘಾತದಲ್ಲಿ ಗಂಭೀರ ಪೆಟ್ಟುಗಳಾಗಿ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಕೊಪ್ಪ ಮಣಿಪಾಲ್ನಲ್ಲಿ ಚಿಕಿತ್ಸೆ ಬಳಿಕವೂ ಮಂಜುನಾಥ್ ಸಾವು ಕಂಡರು. ನಿನ್ನೆ ಮಧ್ಯಾಹ್ನ ಮಂಜುನಾಥ್ ರವರ ಹೃದಯ, ಕಿಡ್ನಿ, ಲಿವರ್ ಸೇರಿ ಅಂಗಾಂಗ ದಾನಕ್ಕೆ ಪತ್ನಿ ಮುಂದಾಗಿದ್ದಾರೆ. ಇದಕ್ಕೂ ಮೊದಲು ಮಣಿಪಾಲ ಆಸ್ಪತ್ರೆಯಲ್ಲಿ ಅಂಗಾಂಗ ದಾನ ಮಾಡಿ ಫೀಸ್ ಫ್ರೀ ಮಾಡಿಕೊಡೋದಾಗಿ ಕುಟುಂಬಕ್ಕೆ ತಿಳಿಸಿದ್ದರು. ಆದರೆ ಪತಿಯನ್ನು ಕಳೆದುಕೊಂಡ ದುಃಖದಲ್ಲಿದ್ದ ಪತ್ನಿಗೆ ಅದಕ್ಕೆ ಮನಸ್ಸು ಒಪ್ಪಿರಲಿಲ್ಲ. ಆಗ ಹಣ ಪಾವತಿಸಿ ಪತಿಯ ಶವವನ್ನು ಪಡೆದುಕೊಂಡು ಬಂದಿದ್ದರು. ಆ ಬಳಿಕ ಮನಸ್ಸು ಕರಗಿದ ಮಂಜುನಾಥ್ ಪತ್ನಿ ಅಪೂರ್ವ ಶೆಟ್ಟಿಯವರು ಗಂಡನ ಸಾವಿನ ನೋವಲ್ಲೇ ಅಂಗಾಂಗ ದಾನಕ್ಕೆ ಮುಂದಾಗಿದ್ದಾರೆ. ಕೊಪ್ಪ ತಾಲೂಕಿನ ಪ್ರಶುಮನಿ ಆಸ್ಪತ್ರೆಯಲ್ಲಿ ಸರ್ಕಾರದ ಮೂಲಕ ಅಂಗಾಂಗ ದಾನ ಪ್ರಕ್ರಿಯೆ ನಡೆದಿದ್ದು, ಇಂದು ಮಧ್ಯಾಹ್ನ ಮಂಜುನಾಥ್ ರವರ ಹೃದಯ, ಕಿಡ್ನಿ, ಲಿವರ್ ಸೇರಿ ಅಂಗಾಂಗ ದಾನ ಮಾಡುವ ಕಾರ್ಯ ನಡೆದಿದೆ. ಪತಿ ಮತ್ತೊಬ್ಬರಲ್ಲಿ ಜೀವಂತವಾಗಿರಲಿ ಎಂದು ಈ ನಿರ್ಧಾರ ಕೈಗೊಂಡಿದ್ದಾಗಿ ತಿಳಿಸಿದ್ದಾರೆ ಎನ್ನಲಾಗಿದೆ. 4 ವರ್ಷ ಹಾಗೂ 1 ವರ್ಷದ 2 ಗಂಡು ಮಕ್ಕಳಿರೋ ಈ ಕುಟುಂಬಕ್ಕೆ ಇದ್ದ ಏಕೈಕ ಆಸರೆ ಮಂಜುನಾಥ್ ರವರು ಇನ್ನಿಲ್ಲವಾಗಿದ್ದಾರೆ. ನೊಂದ ಈ ಕುಟುಂಬದ ಕರುಳು ಹಿಂಡುವ ಈ ಸುದ್ದಿ ಇದೀಗ ಇಡೀ ಜಿಲ್ಲೆ ಸೇರಿದಂತೆ ಎಲ್ಲರ ನೋವಿಗೆ ಕಾರಣವಾಗಿದೆ. ಈ ಬಡ ಕುಟುಂಬ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಂಘ ಸಂಸ್ಥೆಗಳ ಸಹಾಯದ ನಿರೀಕ್ಷೆ ಇದೆ. ಕೊಪ್ಪ ಅಥವಾ ಮಲ್ನಾಡು ಭಾಗದಲ್ಲೇ ಈ ಒಂದು ಆರ್ಗನ್ ಡೊನೇಟ್ ಇದು ಮಾಡುವಂಥದ್ದು ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಏನು ಹೇಳ್ತೀರಿ? ಈ ದಿನ ಕೊಪ್ಪದ ಪ್ರಶಮನಿ ಆಸ್ಪತ್ರೆ ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಅಂಗಾಂಗ ದಾನದ ಕೆಲಸ ನಡೀತಾ ಇದೆ. ಇದು ಈ ಅತ್ಯಂತ ಮಹತ್ವವಾದ ಕೆಲಸ ನಡೀತಾ ಇದೆ. ಆದರೆ ಆ ಅಂಗಾಂಗ ದಾನ ಮಾಡ್ತಿರುವಂತಹ ಮಹಾನ್ ಚೇತನ ಇವತ್ತು ಆರಿ ಹೋಗುವ ಮುನ್ನ 5 ಜನ ರೋಗಿಗಳಿಗೆ ಜೀವದಾನ ಮಾಡುವಂತಹ ಒಂದು ಅತ್ಯುತ್ತಮವಾದ ಕೆಲಸವನ್ನ ಆ ಮಂಜುನಾಥ ಮತ್ತು ಮಂಜುನಾಥನ ಕುಟುಂಬ ವರ್ಗದವರು, ಅವರ ಪತ್ನಿ ಮತ್ತು ಅವರ ಸಂಬಂಧಿಕರೆಲ್ಲರೂ ಸೇರಿ ನಿರ್ಧಾರ ಮಾಡಿರುತ್ತಾರೆ. ಅದಕ್ಕೆ ಇಂಥ ದುಃಖದ ಕಷ್ಟದ ಸಮಯದಲ್ಲಿ ಅವರಿಗೆ ನಾನು ಅತ್ಯಂತ ಕೃತಜ್ಞತೆಯಿಂದ ವಿನೀತನಾಗಿ ನಮಸ್ಕರಿಸ್ತಾ ಇದ್ದೇನೆ. ಆದರೆ ಈ ಅಂಗಾಂಗ ದಾನ ಅಂತ ಹೇಳುವಂತಹ ಒಂದು ಕೆಲಸವನ್ನ ಮಾಡಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಿದಂತಹ ಮಂಜುನಾಥ ಅವರು ಅವರ ಲಿವರ್, ಕಿಡ್ನಿ ಮತ್ತು ಕಣ್ಣುಗಳನ್ನು ಇವತ್ತು KMC ಮಣಿಪಾಲ್ ಮತ್ತು AJ ಹಾಸ್ಪಿಟಲ್ ಮಂಗಳೂರು ಇವರ ಸಹಯೋಗದೊಂದಿಗೆ ಹಾಗೂ ಕರ್ನಾಟಕ ಸರ್ಕಾರದ ಜೀವನ ಸಾರ್ಥಕತೆ ಅಂತ ಹೇಳುವಂತಹ ಒಂದು ಮಂಡಳಿಯೊಂದಿಗೆ ನಾವು ಸದಾ ಕೈ ಜೋಡಿಸಿ ನಮ್ಮ ಪ್ರಶಮನಿ ಆಸ್ಪತ್ರೆಯಲ್ಲಿ ಇವತ್ತು ಅಂಗಾಂಗ ದಾನ ಮಾಡುವ ಒಂದು ವ್ಯವಸ್ಥೆ ನಡೀತಾ ಇದೆ. ಈ ಭಾಗದಲ್ಲಿ ಅಂದರೆ ಮಲೆನಾಡಿನ ಈ ಭಾಗದಲ್ಲಿ, ಅದು ಖಾಸಗಿ ಆಸ್ಪತ್ರೆಯಲ್ಲಿ ಈ ಅಂಗಾಂಗ ದಾನ ಮಾಡುವಂತಹ ಒಂದು ಪ್ರಕ್ರಿಯೆ ನಮ್ಮ ಆಸ್ಪತ್ರೆಯಲ್ಲಿ ಮೊದಲು ಅಂತ ಹೇಳಲಿಕ್ಕೆ ಹೆಗ್ಗಳಿಕೆ ಇದೆ ನಮಗೆ. ಇಂತಹ ಕಾರ್ಯವನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೇವೆ. ಹಾಗೂ ಸಾರ್ವಜನಿಕರಲ್ಲಿ ಒಂದು ಕಳಕಳಿಯ ಮನವಿ ಏನೆಂದರೆ, ಇಂಥ ಅಂಗಾಂಗ ದಾನಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸಬೇಕು. ಜೊತೆಗೆ ಮೃತರಾದ ನಂತರವೂ ಕೂಡ ಕಣ್ಣಿನ ದಾನ ಮಾಡಲಿಕ್ಕೆ ಅವರ ಸಂಬಂಧಿಕರು ನಿಶ್ಚಯ ಮಾಡಬೇಕು. ಜೊತೆಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಮಂಜುನಾಥ ಏನು ಅವನು ಸ್ವರ್ಗಸ್ಥನಾಗಿದ್ದಾನೆ, ಆತನ ಕುಟುಂಬಕ್ಕೆ ಈ ಊರಿನ ಜನ ಮತ್ತು ಸರ್ಕಾರ ಸಹಾಯನ ಮಾಡಬೇಕು ಅಂತ ನಾನು ಕೊಡ್ತೇನೆ. ಈ ಲಿವರ್ ಅಂತ ಹೇಳುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಕೊಟ್ಟಾಗ ಅವರಿಗೆ ಹೊಸ ಜೀವನವೇ ಬರ್ತದೆ. ಸದಾಕಾಲ ದಾರುಣ ಜೀವನವನ್ನು ಪಡೆಯುತ್ತಾ ಡಯಾಲಿಸಿಸ್ ಮಾಡ್ತಿರುವಂತಹ ರೋಗಿಗಳಿಗೆ ಕಿಡ್ನಿಯನ್ನು ಕೊಟ್ಟಾಗ ಅವರು ಕೂಡ ಹೊಸ ಜೀವನವನ್ನು ಪಡೀತಾರೆ. ದೃಷ್ಟಿಯನ್ನು ಕಳೆದುಕೊಂಡು ಕತ್ತಲೆಯಲ್ಲಿ ಬದುಕುತ್ತಿರುವಂತಹ ದೃಷ್ಟಿಹೀನರಿಗೆ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಅವರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿದಂತಾಗತ್ತೆ. ಇದು ಅತ್ಯುತ್ತಮವಾದ ಕಾರ್ಯ. ನಮ್ಮ ಜೀವನ ಸಾರ್ಥಕಗೊಳಿಸುವಂತಹ ಈ ಕೆಲಸ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಇದಕ್ಕೆ ಕೈ ಜೋಡಿಸಿದಂತಹ ಎಲ್ಲ
ಸ್ವಯಂ ಸೇವಾ ಸಂಸ್ಥೆಗಳಿಗೆ, ಕುಟುಂಬ ವರ್ಗದವರಿಗೆ, ಊರಿನವರಿಗೆ ಹಾಗೂ ಈ ರಾಜಕೀಯ ಮುಖಂಡರುಗಳಿಗೆ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ. ಹಾಗೂ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೆ, AJ ಹಾಸ್ಪಿಟಲ್ ಮತ್ತು ಮಣಿಪಾಲ್ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಈಗ ಈ ಡೊನೆಟ್ ಅಂತ ವಿಚಾರ ಬಂದಾಗ ನಿಮ್ಗೆ ಇದು ಒಂದು ರೀತಿ ಸವಾಲು ಅನಿಸ್ತಾ ಅಥವಾ ಯಾವ ರೀತಿ ಇದನ್ನು ಫಸ್ಟ್ ನೀವು ತಗೊಂಡ್ರಿ ಅಂತ? ಅಂದರೆ ಈ ಅಂಗಾಂಗ ದಾನ ಮಾಡುವಂತಹ ಕೆಲಸವನ್ನು ನಮ್ಮ ಆಸ್ಪತ್ರೆಯಲ್ಲಿ ಹಿಂದೆ ನಡೆದಿರಲಿಲ್ಲ. ನಾವು ತುಂಬ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ವಿಜಯವನ್ನು ಸಾಧಿಸಿದ್ದೇವೆ. ಬೆನ್ನು ಮೂಳೆ ಇರ್ಬೋದು, ರಿಪ್ಲೇಸ್ಮೆಂಟ್ ಇರ್ಬೋದು. ಆದರೆ ಅಂಗಾಂಗ ದಾನದ ಕೆಲಸವನ್ನು ನಾವು ಇಲ್ಲಿವರೆಗೆ ಮಾಡಿರಲಿಲ್ಲ. ಆದರೆ ನಮಗೆ ಒಂದು ಸಂತೋಷ ತಂದಿದೆ ಅಂದರೆ, ಮಣಿಪಾಲಿಂದ ಬಂದಂತಹ ಹಿರಿಯ ತಜ್ಞರುಗಳು ನಮ್ಮ ಆಸ್ಪತ್ರೆಯನ್ನು ನೋಡಿ ಇಂಥ ವ್ಯವಸ್ಥೆ ಮಲೆನಾಡಿನ ಒಂದು ಹಳ್ಳಿಯಲ್ಲಿ ಇರುತ್ತದೆ ಅಂತ ಹೇಳುವಂಥದ್ದು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿದೆ. CT ಸ್ಕ್ಯಾನ್, ಅಲ್ಟ್ರಾಸೌಂಡ್ ಎಲ್ಲದೂ ಇರೋದ್ರಿಂದ ನಾವು ಅದರ ಜೊತೆಗೆ ಅತ್ಯಂತ ಸುಸಜ್ಜಿತ ವೆಂಟಿಲೇಟರ್ ವ್ಯವಸ್ಥೆ ಇರುವಂಥ ICU ಇರೋದು ನಮಗೆ ತುಂಬ ಸಂತೋಷ ತಂದಿದೆ ಅಂತ ಹೇಳಿರೋದು ನಮಗೆ ವಿಶೇಷವಾದ ಒಂದು ಪ್ರಮಾಣ ಪತ್ರವನ್ನು ನೀಡಿದಂತಾಗಿದೆ. ಜಿಲ್ಲಾ ಜಾನಪದ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಮಾಜಿ ಸಚಿವೆ ಮೋಟಮ್ಮ ಆಯ್ಕೆ. ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಚಿಕ್ಕಮಗಳೂರಿನಲ್ಲಿ ಏಪ್ರಿಲ್ ತಿಂಗಳಿನಲ್ಲಿ ನಡೆಯಲಿರುವ 6ನೇ ಜಿಲ್ಲಾ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಮಾಜಿ ಸಚಿವೆ ಮೋಟಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಡಾಕ್ಟರ್ JP ಕೃಷ್ಣಗೌಡ ಅವರ ಅಧ್ಯಕ್ಷತೆಯಲ್ಲಿ ಮೂಡಿಗೆರೆಯಲ್ಲಿ ಬುಧವಾರ ನಡೆದ ಪರಿಷತ್ತಿನ ಸಭೆಯಲ್ಲಿ ಈ ಆಯ್ಕೆ ಮಾಡಲಾಯಿತು. ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷ GB ಸುರೇಶ್, ಮೂಡಿಗೆರೆ ತಾಲೂಕು ಅಧ್ಯಕ್ಷ ಕುನ್ನಳ್ಳಿ ರವಿ, ಸಂಚಾಲಕ ರವಿ, ಗೌರವಾಧ್ಯಕ್ಷ ಸುಬ್ರಹ್ಮಣ್ಯ, ಚಿಕ್ಕಮಗಳೂರು ತಾಲೂಕು ಕಸಾಪ ಅಧ್ಯಕ್ಷ ಮಾವಿನಕೆರೆ ದಯಾನಂದ್, ಪರಿಷತ್ತಿನ ತಾಲೂಕು ಅಧ್ಯಕ್ಷ ಸಚಿನ್ ಸಿಂಗ್, ಉಪಾಧ್ಯಕ್ಷ ಸಂದೀಪ್, ದೀಪಕ್, ಚಂದ್ರೇಗೌಡ ಸಭೆಯಲ್ಲಿ ಪಾಲ್ಗೊಂಡರು. 3 ಬಾರಿ ಮೂಡಿಗೆರೆಯ ಶಾಸಕರಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ವಿರೋಧ ಪಕ್ಷದ ನಾಯಕಿಯಾಗಿ, AICC ಕೋರ್ ಕಮಿಟಿ ಸದಸ್ಯೆಯಾಗಿ, ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವುದರೊಂದಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸಿರುವ ಮೋಟಮ್ಮ ಅವರು ಸ್ವತಃ ಜಾನಪದ ಕಲಾವಿದೆ ಹಾಗೂ ಗಾಯಕಿಯಾಗಿದ್ದಾರೆ. ಮೂಡಿಗೆರೆಯಲ್ಲಿ ಹಲವು ವರ್ಷಗಳಿಂದ ಸರಳ ಸಾಮೂಹಿಕ ವಿವಾಹ, ಜಾನಪದ ಜಾತ್ರೆಗಳನ್ನು ಪ್ರತಿ ವರ್ಷ ನಡೆಸುತ್ತಿದ್ದಾರೆ.